ಯಾರು ಇಷ್ಟ ಆಗ್ತಾರೆ? ಏನಕ್ಕೆ? ಯಾರು ಇಷ್ಟ ಆಗ್ತಾರೆ? ಯಾರು ಇಷ್ಟ ಆಗ್ತಾರೆ? ಸಂಗೀತ ತುಂಬ ಇಷ್ಟ ಆಗ್ತಾರೆ. ತುಕಾಲಿ ಬಿಗ್ ಬಾಸ್ ಶೋ ಸಂಗೀತ ಅವರು ಪ್ರತಾಪ್ ಗೆಲ್ಬೋದು. ನಾನು ನೋಡೋದು ನನ್ನ ಮಕ್ಕಳು ನೋಡ್ತಾರೆ. ಯಾರು ಇಷ್ಟ ಆಗ್ತಾರೆ? ವಿನಯ್, ಸಂಗೀತ. ಯಾರು ಇಷ್ಟ ಆಗ್ತಾರೆ? ನಮಗೆ ಡ್ರೋನ್ ಪ್ರತಾಪ್ ಏನಕ್ಕೆ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಬಿಗ್ ಬಾಸ್ ಶೋ ನೋಡ್ತೀರಾ? ಹಾಂ ಸರ್. ಯಾರು ಇಷ್ಟ ಆಗ್ತಾರೆ? ನಮಗೆ ಸಂಗೀತ, ಪ್ರತಾಪ್, ಕಾರ್ತಿಕ್. ಶೋ ನೋಡ್ತೀರಾ? 10 ಸೀಸನ್ ನೋಡ್ಕೊಂಡು ವಾವ್. ಯಾರು ಇಷ್ಟ ಆಗ್ತಾರೆ? ಇವಾಗಿನ ಸೀಸನ್ ಹಾಂ. ಸಂಗೀತ ನನ್ನ ಫೇವ್ರೆಟ್ ಕಂಟೆಸ್ಟ್. ಯಾರು ಇಷ್ಟ ಆಗ್ತಾರೆ? ವರ್ತೂರು ಸಂತೋಷ್ ಅವರು ಪಿಪ್ಪಲ್ ಸಂತೋಷ್? ಇಲ್ಲ ವರ್ತೂರ್ ಸಂತೋಷ್ ಗೆಲ್ಬೇಕು. ಏನಕ್ಕೆ ರೀ? ಏನಕ್ಕೆ ಅಂದರೆ ಅವ್ರಿಗೆ ಫ್ಯಾನ್ ಬೇಸ್ ಜಾಸ್ತಿ ಇದೆ ಅಂತ ಅನ್ಕೋತೀನಿ. ಏನು ನೋಡಿ ಓಟ್ ಹಾಕ್ತಾ ಇದ್ದೀರಾ ನೀವು? ನಾನು ಓಟ್ ಆಗ್ತಾ ಇಲ್ಲ. ಮತ್ತೆ ಯಾರಿಗೆ ಹಾಕ್ತಾ ಇದ್ದೀರಾ? ನಾನು ಬಿಗ್ ಬಾಸ್ ನೋಡೋದು. ಮತ್ತೆ ಡ್ರೋನ್ ಪ್ರತಾಪ್ ಗೆಲ್ಬೇಕಂತ ಹೆಂಗೆ ಹೇಳಿದಿರಂತ? ಅಂದರೆ ಗೆಲ್ಬೋದು, ಅವ್ರಿಗೆ ರೇಟಿಂಗ್ಸ್ ವೋಟಿಂಗ್ಸ್ ಜಾಸ್ತಿ ಬಂದಿದೆ ಅಲ್ಲ, ಅದಕ್ಕೆ ಅವ್ರು ಗೆಲ್ಬೋದು. ಪ್ರತಾಪು ನಿಜವಾದ ವ್ಯಕ್ತಿತ್ವ ಅಲ್ಲಿ ಹೊರಗಡೆ ಒಂಥರ ಒಪಿನಿಯನ್ ಇತ್ತು, ಬಿಗ್ ಬಾಸಲ್ಲಿ ಒಂಥರ ಒಪಿನಿಯನ್ ಇದೆ. ನಿಜವಾದ ವ್ಯಕ್ತಿತ್ವ ಅಲ್ಲಿ ಗೊತ್ತಾಯ್ತೈತೆ. ತುಂಬ ಮುಗ್ಧತೆ ಮತ್ತೆ ಚೆನ್ನಾಗಿ ಆಡ್ತಾರೆ, ತುಂಬ ಟ್ಯಾಲೆಂಟ್ ಇದೆ, ಅದಕ್ಕೋಸ್ಕರ ಇದನ್ನ ಆಡ್ತಾರೆ. ಅವರು ಒಬ್ಬೊಬ್ಬರು ಹೇಳಿ. ಸಂಗೀತ ಕೂಡ ಇಷ್ಟ ಆಗ್ತಾರೆ, ಸಂಗೀತ ಕೂಡ ಗೇಮ್ ಚೆನ್ನಾಗಿ ಆಡ್ತಾರೆ. ಇವತ್ತಿನ ಪ್ರೋಮೋ ನೋಡಿದ್ರ? ಇವತ್ತಿನ ಪ್ರೋಮೋ ನೋಡೋಕ್ಕಾಗಿಲ್ಲ, ನಾನು ಹೊರಗಡೆ ಇದ್ದೆ. ಅವತ್ತು ಸಂಗೀತ ಅವರು ಡ್ರೋನ್ ಪ್ರತಾಪ್ ಅವ್ರನ್ನ ಸೇವ್ ಮಾಡಿದ್ರು. ಹೌದು, ಮಾಡಿದ್ರು. ಇವತ್ತು ಸೇವ್ ಮಾಡಲಿಲ್ಲ ಡ್ರೋನ್ ಪ್ರತಾಪ್ ಅವ್ರ ಸಂಗೀತನ. ಹೌದಾ? ಒಬ್ರಿಗೊಬ್ರು ಈಗ ದುಶ್ಮನ್ಗಳಾಗೋ ರೀತಿಯಲ್ಲಿ ಹೋಗಿದ್ದಾರೆ. ಇನ್ನು ಮುಂದೆ ಡ್ರೋನ್ ಪ್ರತಾಪ್ ಅವ್ರನ್ನ ಸಪೋರ್ಟ್ ಮಾಡಲ್ಲ. ದುಶ್ಮನ್ ಆದ್ರೂ ದೀದಿ ಮತ್ತೆ ತಮ್ಮನ ಸಂಬಂಧ ಇದ್ದೇ ಇರುತ್ತೆ, ಹೊರಗಡೆ ಇದ್ದೇ ಇರುತ್ತೆ ಅಂತ ಅನ್ಕೊಂತೀನಿ. ಕಾರ್ತಿಕ್ ಅವರು ಏನಕ್ಕೆ ರೀ? ಚೆನ್ನಾಗಿ ಆಡ್ತಾನೆ, ಸೂಪರಾಗಿ ಆಡ್ತಾನೆ. ನೆಕ್ಸ್ಟ್ ನವೀನ್, ವಿನಯ್ ಅವರು. ಓಕೆ, ಒಂದು ಕೈಯಲ್ಲಿ ವಿನಯ್, ಒಂದು ಕೈಯಲ್ಲಿ ಕಾರ್ತಿಕ್, ಇಬ್ಬರು ಟಾಪಲ್ಲಿ ಬರ್ತಾರಂತೀರಾ? ಏನಕ್ಕೆ? ಯಾಕಂದ್ರೆ ಅವ್ರು ಯಾವುದು ಏನೋ ಒಂದು ಟಾಪಿಕ್ ನಡೆದ್ರು ಹಿಂದೆ ಬಂದು ಮಾತಾಡೋದಿಲ್ಲ, ಏನಾದರೂ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಅವ್ರದ್ದು ಸ್ಟೇಟ್ ಫಾರ್ವರ್ಡ್ ಇದೆ, ಎಲ್ಲ ಗೇಮ್ಸು ಚೆನ್ನಾಗಿ ಆಡ್ತಾರೆ. ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್. ಓಕೆ, ಸಂಗೀತ ಮತ್ತು ಕಾರ್ತಿಕ್ ಅವರು ಜಗಳ ಆಡ್ತಾ ಇದ್ದಾರೆ, ಯಾರು ತಪ್ಪಂತೀರಿ ಇಬ್ಬರಲ್ಲಿ? ನನ್ನ ಪ್ರಕಾರ ಇಬ್ಬರದು ತಪ್ಪು. ಸಂಗೀತ ಏನು ಅನ್ಕೊಂತಾಳೆ, ಕಾರ್ತಿಕ್ ಈಗೋಯಿಸ್ಟಿಕ್ಕು, ಅವರು ಇದು ಅಪೋಸಿಟ್ ಆಗೇ ಮಾತಾಡ್ತಾರೆ ಅಂತ ಸಂಗೀತ ಅಂದ್ಕೊಳ್ತಾರೆ. ಬಟ್ ಕಾರ್ತಿಕ್ ಏನು ಇಲ್ಲ, ಅವಳು ಯಾವಾಗ ಕೆಲಸ ಅಗತ್ಯ ಇರುತ್ತೆ ಅವಾಗಷ್ಟೇ ಮಾತಾಡ್ತಾರೆ, ಅವಾಗಷ್ಟೇ ಜೊತೆಗಿರ್ತಾರೆ ಅಂತ ಕಾರ್ತಿಕ್ ಅಂದ್ಕೊಂಡಿದ್ದಾರೆ. ಸೊ ಇಬ್ಬರದು ಮಿಸ್ಟೇಕ್ ಇದೆ, ಇಬ್ಬರು ಸಾರ್ಟ್ ಔಟ್ ಮಾಡಿಕೊಂಡು ದೇ ಆರ್ ಬೆಸ್ಟ್ ಫ್ರೆಂಡ್ಸ್. ಇವತ್ತಿನ ಪ್ರೋಮೋ ನೋಡಿದ್ರ? ಹಾಂ, ಏನಕ್ಕೆ ರೀ? ಅವನದು ಕಾಮಿಡಿ ಪ್ಲಸ್ ಒಂದು ನೇಚರು. ವರ್ತೂರು ಸಂತೋಷ್ ಅವರು ಇಬ್ಬರು ಒಟ್ಟಿಗೆ ಇರ್ತಾರೆ, ಭೀಮ್ಬ್ಯಾಗ ಇರ್ತಾರೆ. ಇವರಷ್ಟು ಕಾಮಿಡಿ ಕೊಡಲ್ಲ, ಜನರ ಒಲವು ಅವ್ರಿಗಿದೆ. ಹಾಂ. ಸಂಗೀತ ಅವರು ಏನಕ್ಕೆ ರೀ? ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ, ಸ್ಟಾರ್ಟಿಂಗಿಂದ ಇತ್ತೀಚೆಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಎಲ್ಲಾದ್ರೂ. ಕಾರ್ತಿಕ್ ಗುಡ್ ಫ್ರೆಂಡ್ ಆಗಿದ್ರು, ಈಗ ಅವು ಮುಂಗ್ಸಿ ಥರ ಆಟ ಆಡ್ತವ್ರೆ. ಏನು ತಪ್ಪಾಯ್ತಂತ ಇಬ್ರು ಮಧ್ಯೆ? ಏನೋ ಅವರಿಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಏನಕ್ಕೆ ರೀ? ಅವ್ರು ಅಗ್ರೆಸಿವ್ ಆಡಿದ್ರು ಕರೆಕ್ಟಾಗಿ ಆಟ ಆಡ್ತಾರೆ. ಅವ್ರು ಮಾತಾಡೋದು ಎಲ್ಲರಿಗೂ ಅಗ್ರೆಷನ್ ಅನ್ಸ್ಬೋದು, ಆದರೆ ಅವ್ರದ್ದು ಕೊನೆ ರಿಸಲ್ಟ್ ಎಲ್ಲೋ ಪ್ರತಿ. ಡ್ರೋನ್ ಪ್ರತಾಪ್ ಅವ್ರ ಜೊತೆ ಜಗಳ ಆಡಿದ್ರು, ಮತ್ತೆ ಸಾರಿನೂ ಕೇಳಿದ್ರು. ಯಾರು ಬೆಟರ್ ಅಂತಾರೆ? ಹಾಗೆ ಡ್ರೋನ್ ಪ್ರತಾಪ್ ಸಿಂಪತಿ ಕ್ರಿಯೇಟ್ ಮಾಡ್ತಿದ್ದಾರೆ ನಮ್ಮ ಪ್ರಕಾರ. ಹಾಂ. ಸಂಗೀತ ಅವರು ಏನಕ್ಕೆ ರೀ? ಹೆಣ್ಮಕ್ಳು ಸ್ಟ್ರಾಂಗ್ ಅನ್ನೋದ್ರಲ್ಲಿ ಅವ್ರು ತೋರಿಸ್ಕೊಟ್ಟಿದ್ದಾರೆ, ಅದಕ್ಕೆ ಇಷ್ಟ ಅವರು. ಕಾರ್ತಿಕ್ ಮತ್ತು ಸಂಗೀತ ಅವರು ಜಗಳ ಆಡ್ತಾ ಇದ್ದಾರೆ. ಮೊದಲು ಗುಡ್ ಫ್ರೆಂಡ್ ಆಗಿದ್ರು, ಈಗ ಹಾವು ಮುಂಗ್ಸಿ ಥರ ಆಟ ಆಡ್ತವ್ರೆ. ಏನಿರ್ಬೋದು? ಯಾರು ತಪ್ಪಂತೀರಾ? ತಪ್ಪಂತಲ್ಲ, ಅವ್ರು ಒಳಗಡೆ ಏನಿದೆಯೋ ಗೊತ್ತಿಲ್ಲ ಸರ್. ಹಾಗಾಗಿ ಹೊರಗಡೆ ಹೋದ್ಮೇಲೆ ಫ್ರೆಂಡ್ ಆಗಿರ್ಬೋದು, ಸುಮ್ಮನೆ ಆ ಥರ ಆಟ ಆಡ್ತಾ ಇರ್ಬೋದು. ಇಲ್ಲ, ಇನ್ನು ಅಪ್ಡೇಟ್ ಮಾಡಬೇಕು. ಡ್ರೋನ್ ಪ್ರತಾಪ್ ಅವರು ಸಂಗೀತ ಅವ್ರನ್ನ ಟಾರ್ಗೆಟ್ ಮಾಡಿ ಹೊರಗಿಟ್ರು. ನೋಡಿದೆ. ಸಂಗೀತ ಅವ್ರನ್ನ ಟಾರ್ಗೆಟ್ ಮಾಡಿ ಹೊರಗಿಟ್ಟು ಬಿಟ್ರಂತ. ಹೌದು, ಆ್ಯಕ್ಚುಲಿ ಸಂಗೀತ ಪ್ರತಾಪನ್ನ ಸೇವ್ ಮಾಡ್ತಾಳೆ. ಎಸ್. ಬಟ್ ಪ್ರತಾಪ್ ಹೀಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಇಟ್ಸ್ ಬ್ಯಾಡ್. ಏನು ಅವ್ರ ಡಿಸಿಷನ್ ಯಾವಾಗ ಚೇಂಜ್ ಆಗುತ್ತೆ ಪ್ರತಾಪ್ ಅವ್ರದ್ದು ಗೊತ್ತಿಲ್ಲ. ಟಿಕೆಟ್ ಟು ಫಿನಾಲೆ ಟಾಸ್ಕಲ್ಲಿ ಫೈನಲ್ ಬಂದವ್ರು ಯಾರು ಗೊತ್ತಾ? ಇಲ್ಲ, ಡ್ರೋನ್ ಪ್ರತಾಪ್ ಅವ್ರು ಬಂದಿದ್ದಾರೆ. ಸಂಗೀತ ಅವ್ರು ಬರಬೇಕಾಗಿತ್ತಾ ಬರಬಾರ್ದಾಗಿತ್ತಾ? ಬರಬೇಕಾಗಿತ್ತು, ಬಟ್ ಅವ್ರು ಹೇಗಾದರೂ ಬರ್ತಾರೆ. ಅವ್ರ ಎಫರ್ಟ್ ಇದೆ, ಅವ್ರು ಬೆಸ್ಟ್ ಕೊಟ್ಟಿದ್ದಾರೆ, ಬಂದೇ ಬರ್ತಾರೆ. ಟಾಪ್ 3 ಯಾರು ಇರ್ಬೋದು ಅಂತ? ಟಾಪ್ 3 ಫಸ್ಟು ಸಂಗೀತ, ವಿನಯ್, ಕಾರ್ತಿಕ್. ಡ್ರೋನ್ ಪ್ರತಾಪ್ ಯಾಕಂದರೆ ಅವರು ಒಂದೇ ಕಡೆ ಗುಂಪಲ್ಲಿ ಏನು ಇನ್ವಾಲ್ವ್ ಆಗಲ್ಲ, ಎಂಟರ್ಟೈನ್ಮೆಂಟ್ ಜಾಸ್ತಿ ಮಾಡಲ್ಲ. ಸೊ ಅದಕ್ಕೋಸ್ಕರ ಇರಲ್ಲ. ಟಾಪ್ 5 ಅಲ್ಲಿ ಇರ್ತಾರೆ, ಬಟ್ ಟಾಪ್ 3 ಅಲ್ಲಿ ಇರೋದಿಲ್ಲ.
ಹೈಯೆಸ್ಟ್ ವೋಟ್ ಸರ್ಚಿಂಗ್ ಪ್ರಕಾರ ಡ್ರೋನ್ ಪ್ರತಾಪ್ ಅವ್ರಿಗೆ ಬರ್ತಾ ಇದೆ ಅನ್ನೋದೊಂದು ಸುದ್ದಿ ಇದೆ. ಇಲ್ಲ ನನ್ನ ಪ್ರಕಾರ ಸಂಗೀತಕ್ಕೆ ಬರ್ತಿದೆ ಅಥವಾ ವಿನಯ್ಗೆ ಬರ್ತಿದೆ. ಡ್ರೋನ್ ಪ್ರತಾಪ್ಗೆ ಫ್ಯಾನ್ಸ್ ಇರ್ಬೋದು ಅಥವಾ ಸಂತೋಷ್ ವರ್ತೂರ್ ಸಂತೋಷ್ ಅವ್ರಿಗೂ ಇರ್ಬೋದು. ಬಟ್ ನನ್ನ ಪ್ರಕಾರ ಸಂಗೀತ ಅಥವಾ ವಿನಯ್. ಫಿನಾಲೆ ಗೆಲ್ಬೋದು ಯಾರು? ಸಂಗೀತ ಅವರು ಬಿಟ್ಟರೆ ಹುಡುಗರಲ್ಲಿ ಚಾನ್ಸೇ ಇಲ್ಲ ಈ ಸಲ ವುಮೆನ್ದೆ ಅಷ್ಟು ಕಾನ್ಫಿಡೆಂಟ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವ್ರು ಹೇಳ್ತಾರೆ ಯಾವಾಗಲೂ ಅವ್ರು ನಿಮ್ಮನ್ನು ಕೂರಿಸಿ ನಾನು ಇದು ಮಾತಾಡ್ತೀನಿ ಅಷ್ಟು ಗೌರವ. ಅವ್ರು ಆ್ಯಕ್ಚುಲಿ ಬಿಗ್ ಬಾಸ್ ಜಾಸ್ತಿ ಜನ ನೋಡೋದು ಕಂಟೆಸ್ಟೆಂಟ್ಗೋಸ್ಕರ ಅಲ್ಲ, ಸುದೀಪ್ಗೋಸ್ಕರ. ಒನ್ ವರ್ಡ್ ಸುದೀಪ್ ಸರ್ ಪರ್ಫೆಕ್ಟ್. ನಿಮ್ಮ ಪ್ರಕಾರ ಬಿಗ್ ಬಾಸ್ ಶೋ ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದರೆ ಏನು? ನಾವು ಹೇಗಿರ್ತೀವಿ, ಎಲ್ಲಿ ಹೇಗಿರ್ತೀವಿ ಅಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಏನಿಲ್ಲ ಅದೇ ನಮ್ಮನ್ನು ನಾವು ಹೇಗೆ ಏನಿಲ್ಲ ಏನೇನಿಲ್ಲ. ಥ್ಯಾಂಕ್ ಯು. ನಿಮ್ಮ ಓಟು? ಸಂಗೀತ. ಈ ವಾರ ಎಲಿಮಿನೇಟ್ ಯಾರು ಆಗ್ತಾರೆ ಅಂದರೆ? ಈ ವಾರ ತುಂಬ ಕಷ್ಟ ಇದೆ, ಆದರೆ ವರ್ತೂರ್ ಸಂತೋಷ್. ಥ್ಯಾಂಕ್ ಯು. ವೋಟ್ ಫಾರ್ ಸಂಗೀತ. ಸೂಪರ್. ಹೊರಗಡೆ ಜನರು ಫೇಕ್ ಅಂದವರು ಒಳಗಡೆ ರಿಯಲ್ ಅಂತ ಹೇಗೆ ಕನ್ಸಿಡರ್ ಮಾಡ್ತಾರಂತ? ಹೊರಗಡೆ ಫೇಕ್ ಅಂತಿದ್ರು. ಫೇಕ್ ಆದರೆ 1 ತಿಂಗಳು 2 ತಿಂಗಳು ಕಂಟಿನ್ಯೂ ಆಗಿ ಮಾಡ್ಬೋದು. 3-4 ತಿಂಗಳು 3 ತಿಂಗಳಿಗಿನ್ನ ಹೆಚ್ಚಿಗೆ ಇದ್ದಾಗ ಫೇಕ್ ಅಂತ ನಟನೆ ಮಾಡೋಕ್ಕಾಗಲ್ಲ. ಅವ್ರ ಒಳಗಡೆ ಇರೋದೇ ರಿಯಲ್. ಇವತ್ತಿನ ಪ್ರೋಮೋ ನೋಡಿದ್ರೆ ನೋಡ್ರಿ, ಡ್ರೋನ್ ಪ್ರತಾಪ್ ಅವರು ಸಂಗೀತನ ಹೊರಗಿಟ್ಟಿದ್ದಾರೆ. ಸಂಗೀತ ಅವ್ರನ್ನ ಸೇವ್ ಮಾಡಿದ್ರು. ಇದು ಕರೆಕ್ಟ್ ನೋಡ್ಕೊಂಡು ಏಟ್ ಕೊಟ್ರ ಅಂತ. ಎಲ್ರಿಗೂ ಅಲ್ಲಿಗೆ ಗೆಲ್ಲಬೇಕು ಅಂತ ಆಸೆ ಇರ್ತದೆ. ಆಯಾ ಸಿಚುವೇಶನ್ ತಕ್ಕಂತೆ ಅವರು ಬ್ರೈನ್ ಉಪಯೋಗಿಸ್ತಾರೆ. ಇಲ್ಲಿ ಸಂಗೀತ ಅವ್ರನ್ನ ಸೇವ್ ಮಾಡಬೇಕಾಗಿತ್ತು, ಯಾಕಂದ್ರೆ ಒಂದು ಚಾನ್ಸ್ ಕೊಟ್ಟಿದ್ರು. ಸಂಗೀತ ಸೇವ್ ಮಾಡಿದ್ರೆ ಅವ್ನು ಹೋಗೋಕ್ಕಾಗಲ್ವಲ್ಲ ಟಾಪ್ಗೆ. ಅವ್ನು ಫಸ್ಟ್ ಹೋಗ್ಬೇಕು ಅನ್ನೋದು ಅವನ ತಲೆಯಲ್ಲಿ ಐತಲ್ವಾ? ಫಸ್ಟ್ ಅಂದ್ರೆ ಸ್ವಾರ್ಥಿ ಅಂತೀರಾ? ಸ್ವಾರ್ಥಿ ಆಗಂತ ಹೇಳಕ್ಕಾಗಲ್ಲ. ಪ್ರತಿಯೊಬ್ರು ಅವ್ರವ್ರು ಆಟ ಆಡ್ತಾವ್ರೆ. ಅದರಲ್ಲಿ ಡ್ರೋನ್ ಪ್ರತಾಪು ಅದರಲ್ಲಿ ಸ್ವಾರ್ಥಿ ಅಂತ ಹೇಳಕ್ಕಾಗಲ್ಲ. ವರ್ತೂರ್ ಸಂತೋಷ್ ಅವ್ರು ಹೇಳಿಬಿಟ್ರು, ನಿನ್ನನ್ನು ಇದಕ್ಕಾಗೆ ನಂಬಲ್ಲ ಯಾರನ್ನ, ಕರೆಕ್ಟ್ ಟೈಮ್ ನೋಡ್ಕೊಂಡು ಹೊಡಿತೀವಿ. ಅವ್ರ ಮೆಂಟಾಲಿಟಿ ಅಲ್ವಾ? ವಿನಯ್ ಅವ್ರ ಬಗ್ಗೆ ಏನಂತೀರಿ? ಬಡವರು ಮಗ ಹೊರಗಡೆ ಏನೇನು ಕಾಂಟ್ರವರ್ಸಿಯಾಗಿ ಬಂದವನೆ, ಒಳಗಡೆ ಇರೋದು ನಿಜ. ಒಂದು ಒಳ್ಳೆ ರೀತಿ ಭವಿಷ್ಯ ರೂಪಿಸ್ಕೊಳಕ್ಕೆ ಅವನಿಗಿದು ಪ್ರತಾಪ್ ಗೆಲ್ಲಬೇಕು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವ್ರದ್ದು ಬಿಡಿ ಸುಮಾರು 10 ಸೀಸನ್ನಿಂದ ನಾನು ನೋಡ್ತಾನೆ ಇದ್ದೀನಿ. ಅವ್ರು ಚೆನ್ನಾಗಿ ನಡೆಸ್ತಾರೆ. ನಿಮ್ಮ ಓಟ್? ನಾನು ಈ ಎಲ್ಲ ಸೀಸನ್ನು ನೋಡಿದ್ದೀನಿ. ಅಂದರೆ ಈ ಸೀಸನಲ್ಲಿ ನೋಡೋಕೆ ಜಗಳಾಡ್ದಾಗ ನೋಡೋಕೆ ಇಷ್ಟ ಆಗಲ್ಲ. ಹಾಗಾಗಿ ಇನ್ನೊಂದ್ಸರಿ ತಿರ್ಗಾ ಆಗಿರಿ ಇನ್ನೊಂದ್ಸರಿ ನೋಡೋಣ ಅನ್ನೋದು. ನಿಮ್ಮ ಓಟು? ಪ್ರತಾಪ್. ಯಾರು ಹೋಗ್ಬೋದು ಅಂತೀರಿ ಈ ವಾರ ಮನೆಗೆ? ಹೇಳೋಕ್ಕಾಗಲ್ಲ. ತುಕಾಲಿ, ನಮ್ರತ, ತನಿಷಾ 3ರಲ್ಲಿ ಯಾರು ಹೋಗ್ಬೋದು. ಒಬ್ಬರು ಫೈನಲ್ ಆಗಿ ಬರ್ತಾರೆ ಅಂದರೆ ಯಾರು ಗೆಲ್ಲೋದಂತೀರ? ಎಲ್ಲದು ಟಾಪ್ 2 ಅಲ್ಲಿ ಹೇಳೋಕ್ಕಾಗಲ್ಲ. ವಿನಯ್, ಸಂಗೀತ, ಪ್ರತಾಪ್ 3 ಜನನು ಇರ್ತಾರೆ ಟಾಪ್ 3 ಟಾಪ್ 3 ಅದು ಗೆಲ್ಲೋದು ಸಂಗೀತ ಗೆಲ್ಬೋದು. ಪ್ರತಾಪ್ ಹೇಳೋಕ್ಕಾಗಲ್ಲ ಅವ್ರಿಬ್ರಲ್ಲಿ ಯಾರು ವುಮೆನ್ ವಿನ್ ಆಗ್ತಾರಂತೀರ? ವುಮೆನ್ ವಿನ್ ಆಗ್ತಾರಂತೀರ ಸಲ? ಆಗಬೇಕು. ಜನರಲ್ಲಿ ಆಗಿ ಹೇಳಿದ್ರೆ ಸಂಗೀತ ಚೆನ್ನಾಗಿ ಆಡೋಳು ಆಗಬೇಕು. ನಮ್ಮ ಮನಸ್ಸಿಂದ ಹೇಳಿದ್ರೆ ಪ್ರತಾಪ್ ಗೆಲ್ಲಬೇಕು. ಅವನು ಒಂದು ಬಡವ್ರ ಹುಡುಗ, ಏನೋ ಒಂದು ಒಳ್ಳೆ ಸ್ಥಾನಕ್ಕೆ ಹೋದರೆ. ಒಂದು ಮಾತು ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಕರ್ನಾಟಕ ಜನರೇ ಈ ಸಿಂಪತಿಗೆ ಮರಳಾಗ್ಬಿಟ್ಟು ಏನಾಗಿರ್ಬೇಕಂತ. ಸಿಂಪತಿ ಒಂದು ನಾಟಕ 1 ದಿವಸ 2 ದಿವಸ ಮಾಡ್ಬೋದು, ಇಲ್ಲ 1 ತಿಂಗಳು ಮಾಡ್ಬೋದು. ಪ್ರತಿನಿತ್ಯ ತಿಂಗಳಾನ್ಗಟ್ಲೆ ಮಾಡೋಕ್ಕಾಗಲ್ಲ ಅಲ್ವಾ? ನಾವು ಯಾರು ಹೊಸಬ್ರು ನೋಡಿದಾಗ ನಮ್ಮನ್ನು ಒಳ್ಳೆಯವ್ರು ಅಂದ್ಕೊಳ್ಳಿ ಅಂತ ಏನೋ ಒಂಚೂರು ನಾಟಕ ಮಾಡ್ಬೋದು. ಆದರೆ ಅವರು 3 ತಿಂಗಳು ಗಂಟ ಕಂಟಿನ್ಯೂ ನಾಟಕ ಮಾಡೋಕ್ಕಾಗಲ್ಲ. ನಾಟಕ ಅಲ್ಲ, ಅವ್ರು ಇರೋದೇ ಹಂಗೆ. ಜನಗೆ ಅಲ್ಲಿರೋರ್ಗೆ ಹಂಗೆ ಅನ್ನಿಸ್ತಾ ಇತ್ತು ಅಷ್ಟೇ. ಈಗ ಹೊರಗಡೆ ಜನ ನೋಡ್ತಾರಲ್ವಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಟಿಕೆಟ್ ಫಿನಾಲೆ ಡ್ರೋನ್ ಪ್ರತಾಪ್ ಅವರೇ ಬಂದಿದ್ದಾರೆ. ಫೈನಲ್ ಗೆಲ್ತಾರಂತೀರಾ? ಗೆಲ್ತಾರೆ. ಸಂಗೀತ ಅವರೇ ಗೆಲ್ಲಬೇಕು ಅಂತಿದೆ. ಸಂಗೀತ ಅವ್ರ ಪರವಾಗಿಲ್ಲ, ಡ್ರೋನ್ ಪ್ರತಾಪ್ ಪರವಾಗಿಲ್ಲ. ಇಬ್ಬರು ಗೆದ್ರು ಖುಷಿ ಇದೆ. ವಿನಯ್ ಅವ್ರ ಬಗ್ಗೆ ಏನಂತೀರಾ? ವಿನಯ್ ಸ್ವಲ್ಪ ಮಾತು ಜಾಸ್ತಿ, ಮತ್ತೆ ರೇಗೋದು ಜಾಸ್ತಿ. ಅದೊಂದಿಲ್ಲ ಅಂದಿದ್ರೆ ಅವರೇ ವಿನ್ ಆಗ್ಬೋದಾಗಿತ್ತು. ಫಸ್ಟಿಂದ ಸ್ವಲ್ಪ ಮಾತು ಕಮ್ಮಿ ಮಾಡ್ಕೊಂಡು ಬಂದಿದ್ರೆ ಜನ ಗೆಲ್ಬೋದಾಗಿತ್ತು. ಅವ್ರ ಮಾತಿಂದಾನೇ ಸ್ವಲ್ಪ ಇದಾದ್ರು ಅಂತ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಸೂಪರಾಗಿ ಮಾಡ್ತಾರೆ. ನಮ್ಗೆ ಸುದೀಪ್ ಅಂದರೆ ತುಂಬ ಇಷ್ಟ. ಅವ್ರ ಶೋ ನಡೆಸ್ಕೊಡೋದಕ್ಕೆ ನಾವು ವಾರ ಟೈಮ್ ಕಾಯ್ತಾ ಇರ್ತೀವಿ. 9 ಗಂಟೆ ಯಾವಾಗ ಆಗುತ್ತೋ ಶನಿವಾರ ಬಂದು. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರ? ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಡೌಟ್ ಇದೆ ನೋಡೋಣ. ಎಲ್ಲರೂ ತಪ್ಪಾಗಿದ್ದಾರೆ ಈ ಸಲ, ಅದಕ್ಕೋಸ್ಕರ. ಓಕೆ, ಥ್ಯಾಂಕ್ ಯು ಅಮ್ಮ. ನಿಮ್ಮ ಓಟು? ನಮ್ಮ ಒಟ್ಟು ಡ್ರೋನ್ ಪ್ರತಾಪ್. ಥ್ಯಾಂಕ್ ಯು ಅಮ್ಮ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ
ಡ್ರೋನ್ ಪ್ರತಾಪ್ ಅವರೇ ಇದೆ, ಅವ್ರದ್ದು ಒಳಗಲ್ಲಿ ದುಡ್ಡು ಏನು ಅರ್ಥ ಆಗ್ತಾ ಇಲ್ಲ. ಹಾಂ, ಇಲ್ಲ ಜಾಸ್ತಿ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ, ವಿನ್ ಆಗ್ತಾನೆ ಅಂತ. ಈಗ ಆಗ್ತಾ ಇದ್ದಾರೆ, ಆದರೂ ಒಂಥರ ಮೌನದಲ್ಲೇ ಅವರು ಏನು ಜಾಸ್ತಿ ಹೆಚ್ಚಿಗೆ ತೋರಿಸ್ಕೊಳ್ತಾ ಇಲ್ಲ, ಒಳಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ ಅಂತ. ಬಿಟ್ಕೊಡ್ತಾ ಇಲ್ಲ. ಹಾಂ, ವಿನಯ್ ಅವ್ರ ಬಗ್ಗೆ ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ. ಜಗಳ ಯಾರು ಲೈಕ್ ಮಾಡಲ್ಲ, ಮಾಡೋರು ಮಾಡ್ತಾರೆ, ಬಟ್ ನಮಗೆ ಆ ಥರ ಏನಿಲ್ಲ. ಈ ಸಲ ಹೆಣ್ಮಗಳು ಸಂಗೀತ ಗೆಲ್ತಾರೆ ಅನ್ನೋ ಮಾತು ಸುದ್ದಿ ಆಗ್ತಾ ಇದೆ, ಹೆಂಗೆ? ಸಂಗೀತ ಗೆಲ್ಬೋದು, ಹೇಳೋಕ್ಕಾಗಲ್ಲ. ಸೆಕೆಂಡಲ್ಲಿ ಪ್ರಾವಿಷನ್ ಅವ್ರಿಗೆ. ಸೆಕೆಂಡಲ್ಲಿ ಅಂತೀರಾ? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವರು ಚೆನ್ನಾಗಿ ನಡೆಸ್ತಾರೆ, ಫೈನ್. ಬಿಗ್ ಬಾಸ್ ಅನ್ನ ಏನಕ್ಕೆ ನೋಡ್ಬೇಕ್ರಿ? ಏನು ತಿಳ್ಕೊಳ್ಬೇಕು? ಜಗಳ ಯಾವ ರೀತಿ ಜಗಳ ಆಗುತ್ತೆ ಅನ್ನೋದೇ ನೋಡೋದೇ ಬಿಗ್ ಬಾಸ್. ಯಾವ ರೀತಿ ತಂದಿರ್ತಾರೆ, ಈಗ ನಿಮ್ಮ ಹತ್ರ ಚೆನ್ನಾಗಿರ್ತಾರೆ, ಇನ್ನೊಂದು ಕಡೆ ಚೆನ್ನಾಗಿರಲ್ಲ, ಇನ್ನು 5 ನಿಮಿಷದಲ್ಲಿ ನಿಮ್ಮ ಹತ್ರನೇ ಜಗಳ, ಅದು ನೋಡೋದು ಅಷ್ಟೇ. ಬೇರೆ ಏನು ಸಿಗಲ್ಲ ಅಂತೀರಾ ಬಿಗ್ ಬಾಸ್ ಅಲ್ಲಿ? ಕೆಲವು ಕಲಿಯವಿವೆ, ತಾಳ್ಮೆ, ಅಷ್ಟೇ, ಇನ್ನೇನಿಲ್ಲ. ಎಸ್. ಈ ವಾರ ಎಲಿಮಿನೇಟ್ ಯಾರು ಆಗ್ತಾರಂತೀರಾ? ಮನೆಗೆ ಯಾರು ಹೋಗ್ತಾರೆ ಈ ವಾರ? ಈ ವಾರ ಮೋಸ್ಟ್ಲಿ ಪ್ರತಾಪೇ ಹೋಗ್ಬೋದು. ಪ್ರತಾಪ್ ಅವರು ಹೈಯೆಸ್ಟ್ ವೋಟ್ಸ್ ಬರ್ತಾ ಇದೆ ಅಂತಾರೆ. ಬರ್ತಾ ಇದೆ, ಈಗ ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ವಲ್ಲ, ಯಾರಿಗೂ ಗೊತ್ತಿಲ್ಲ. ಇವ್ರಿಗಿಂತ ಟಪ್ ಬೇರೆಯವರು ಇದ್ದಾರೆ ಅಂತೀರಾ? ಬೇರೆ ಇದ್ದಾರೆ, ಇವರು ಹೋಗ್ಬೋದು, ಸಂಗೀತನೂ ಹೋದ್ರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾವ ಟೀಮ್ ಸರ್ ಇದು? ಎಸ್. ಇತ್ತೀಚೆಗೆ ನಟ ಭಯಂಕರ ಹೊರಗಡೆ ಬಂದು ಏನು ಅನಿಸುತ್ತಾರೆ? ಸ್ಟಾರ್ಟಿಂಗಿಂದ ಏನಿದ್ದಿರಲಿಲ್ಲ, ಈಗ ಆ್ಯಕ್ಟಿಂಗ್ ಅದೆಲ್ಲ ಮಾಡ್ತಾವ್ರೆ. ಹೌದು, ಪರವಾಗಿಲ್ಲ. ಈಗ ಫಸ್ಟಿಗೆ ಹೋಲಿಸ್ಕೊಂಡ್ರೆ ಈಗ ಹೊರತು ಸುಮ್ಮನೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಅವರು ಸ್ವಲ್ಪ ಏನೋ ನನ್ನ ಪ್ರಕಾರ ಸಿಂಪತಿ ಗಿಟ್ಟಿಸ್ಕೊಡ್ತಾ ಇದ್ದಾರೆ ಅಂತ ಸಿಂಪತಿ. ಇವಾಗ ಫಿನಾಲೆ ಬಂದಿದ್ದಾರೆ ಅವರು, ಎಲ್ಲಿಂದ ಅವೆಲ್ಲ ಓಟು ಕರೆಕ್ಟಾಗಿ ಬಿದ್ದಿದೆ ಅಂತೀರಾ? ಟಿಕೆಟ್ ಆಯ್ಕೆ ಜನಗಳ ಆಯ್ಕೆ ಹೇಗಿರುತ್ತೆ ಅಂತ ಗೊತ್ತಿಲ್ವಲ್ಲ. ಸಂಗೀತ ಅವ್ರ ಬಗ್ಗೆ ಏನಂತೀರಾ? ಸಂಗೀತ ಕೋಪ ಜಾಸ್ತಿ, ಅವರಿಗೆ ಸ್ವಲ್ಪ ಕೋಪ ಕಮ್ಮಿ ಮಾಡಿಕೊಂಡ್ರೆ ಆಟದಲ್ಲೆಲ್ಲ ಏನು ತೊಂದರೆ ಇಲ್ಲ, ಆಟದಲ್ಲಿ ಚೆನ್ನಾಗಿ ಆಡ್ತಾರೆ, ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಬೇಕಷ್ಟೇ. ವಿನಯ್ ಅವರೂ ಕೋಪ ಜಾಸ್ತಿನೇ ಅವರೂ ಅಷ್ಟೇ, ಬಟ್ ಗೇಮಲ್ಲೆಲ್ಲ ಚೆನ್ನಾಗಿ ಆಡ್ತಾರೆ ವಿನಯ್ ಅವರು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡ್ತಾರೆ. ನಾನು ಸುದೀಪ್ ಅವರಂದ್ರೆ ತುಂಬ ಇಷ್ಟ, ನಾನು ಅವ್ರ ಫ್ಯಾನ್, ದೊಡ್ಡ ಫ್ಯಾನ್ ಸುದೀಪ್. ಸ್ಯಾಟರ್ಡೆ ಸಂಡೇ ಮಿಸ್ಸೇ ಮಾಡಲ್ಲ, ಸ್ಯಾಟರ್ಡೆ ಸಂಡೇ ಅಂತ ನಾವು ಮಿಸ್ಸೇ ಮಾಡಲ್ಲ. ನಿಮ್ಮ ಓಟು? ಹೊರತು ಸಂತೋಷ್. ಈ ವಾರ ಎಲಿಮಿನೇಟ್ ಯಾರಾಗ್ಬೋದು ಅಂತ? ಈ ವಾರ ನನ್ನ ಪ್ರಕಾರ ತನಿಷಾ ಇಲ್ಲ ಅಂತೀನಿ. ತನಿಷಾ ಇಲ್ಲದೆ ವರ್ತೂರು ಗೊತ್ತಿಲ್ಲ. ತನಿಷಾ ಇಲ್ಲ, ತನಿಷಾನವರು ಚೆನ್ನಾಗಿ ಆಡ್ತಾ ಇದ್ದಾರೆ. ನಾಮಿನೇಟ್ ಆಗಿರೋದು ತುಕಾಲಿ ಅವರು. ತುಕಾಲಿ ಅವರು. ಅವ್ರ ಕಾಮಿಡಿ ಇಷ್ಟ ಆಗ್ತಾ ಇಲ್ಲ ಅಂತಾರ? ಅಂದರೆ ಅವರು ಎಲ್ಲಿ ಕಾಮಿಡಿ ಮಾಡಬೇಕು ಅಲ್ಲಿ ಕಾಮಿಡಿ ಮಾಡ್ತಾ ಇಲ್ಲ. ಅವರು ನಾನು ಏನಾದರೂ ಒಂದು ಮಾತಾಡೋದ್ಮೇಲೆ ಇದು ನಾನು ಕಾಮಿಡಿ ಮಾಡಿದೆ ಅಣ್ಣ ಅನ್ನೋ ಒಂದು ಇದ್ರಲ್ಲಿ ಮಾಡ್ತಾರೆ, ಬಟ್ ಅದು ಕಾಮಿಡಿ ಇರಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಕಾಮಿಡಿ ರೂಪಾಂತರ ತೋರಿಸ್ತಾ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು ಸರ್. ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಅಂತ. ಟಿಕೆಟ್ ಟು ಫಿನಾಲೆಯಲ್ಲಿ ಈಗ ಡ್ರೋನ್ ಪ್ರತಾಪ್ ಅವ್ರು ಬಂದಿದ್ದಾರೆ, ವಿನಯ್ ಅವ್ರು ಬರ್ತಾರಂತೀರಾ? ಅವರು ಹೀಗೆ ಸಿಂಪತಿ ಕ್ರಿಯೇಟ್ ಮಾಡಿನೇ ಬಂದಿದ್ದಾರೆ, ಗೆಲ್ಲಿ ಅಂತೂ ಬಂದಿಲ್ಲ. ನಮಗೆ ವಿನಯ ಆಡೋದೇ. ಸಂಗೀತ ಮತ್ತು ವಿನಯ್ ಅವ್ರ ಜಗಳ, ಇಬ್ಬರಲ್ಲಿ ಯಾರು? ನಾವು ಆಲ್ವೇಸ್ ವಿನಯ್ ಸಪೋರ್ಟ್, ಒಳ್ಳೆದಾಗಲಿ ಕೆಟ್ಟದಾಗಲಿ ವಿನಯ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ 5 ಸಲಕ್ಕೆ ನಾವು ಬಿಗ್ ಬಾಸ್ ನೋಡೋದು. ಈ ವಾರ ಎಲಿಮಿನೇಟ್ ಯಾರಾಗ್ಬೋದು? ಹಾಂ, ವೈಲ್ಡ್ ಕಾರ್ಡ್ರೇ ಇತ್ತು. ಸಂತೋಷ್ ಅವ್ರು ಹೋಗ್ತಾರೆ. ನಟ ಭಯಂಕರ ಹೊರಗಡೆ ಬಂದನಲ್ರಿ, ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾನಂತ ಇದ್ದಾರೆ. ಆಡಿಲ್ಲ, ಈಗ ಆಡಿ ಉಪಯೋಗ ಏನು? ಓಕೆ. ಫಸ್ಟ್ ಡೇ ಇಂದ ವಿನಯ್ ಅವರು ಹೇಗೆ ಆಡ್ತಿದ್ದಾರೆ ಅದೇ ಚೆನ್ನಾಗಿದೆ. 3 ಲೇಡೀಸ್ ಇದ್ದಾರೆ, 3ರಲ್ಲಿ ಬೆಸ್ಟ್ ಅಂದ್ರೆ ಯಾರು ಅಂತೀರಾ? ನಮ್ರತ ಅವರು. ಟಾಪ್ 3 ಯಾರು ಬರ್ಬೋದು ಅಂತೀರಾ? ವಿನಯ್, ಕಾರ್ತಿಕ್, ನಮ್ರತ. ನಿಮ್ಮ ಓಟು? ವಿನಯ್. ವೋಟ್ ಫಾರ್ ವಿನಯ್. ಥ್ಯಾಂಕ್ ಯು. ಏನಕ್ಕೆ ರೀ? ಅವ್ರು ಆಡೋ ಆಟ ಎಲ್ಲ ಚೆನ್ನಾಗಿದೆ, ಪ್ಲಸ್ ಇದೂ ಚೆನ್ನಾಗಿದೆ. ಕಾರ್ತಿಕ್ ಸಂಗೀತ ಅವರು ಜಗಳ ಆಡ್ತಾ ಇದಾರಲ್ರಿ, ಮೊದಲೆಲ್ಲ ಗುಡ್ ಫ್ರೆಂಡ್ ಇದ್ರು. ಓಕೆ, ಸಂಗೀತ ಆ್ಯಂಡ್ ಕಾರ್ತಿಕ್ ಅಲ್ಲ, ವಿನಯ್ ಅವರಿಬ್ಬರಲ್ಲಿ ಒಬ್ಬರು ಅಂತ ಹೇಳ್ತಾರೆ. ಪ್ರತಾಪ್ ಇದಾರಲ್ಲಮ್ಮ, ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ಆಡ್ತಾರೆ. ನಿಮ್ಮ ಓಟು? ನಮ್ಮ ಒಟ್ಟು ಸಂಗೀತ ಅವರು. ಥ್ಯಾಂಕ್ ಯು. ಸಂಗೀತ ಮತ್ತು ಕಾರ್ತಿಕ್ ಅವರು ಮೊದಲು ಗುಡ್ ಫ್ರೆಂಡ್ ಆಗಿದ್ರು, ಈಗ ಜಗಳ ಆಡ್ತಾವ್ರೆ. ಯಾರು ತಪ್ಪಂತೀರಾ? ಸಂಗೀತ ಅವರು. ಇಲ್ಲ, ಕಾರ್ತಿಕ್ ಅವ್ರದ್ದೇ ತಪ್ಪಂತೇಳಿ. ಇಲ್ಲಿ 2 ದಿನ ಸಂಗೀತ ಅವ್ರ ಹತ್ರ ಇದ್ರು, ಈಗ ನಮ್ರತ ತೋರು ಹೋದ್ರು. ಈಗ ಚೇಂಜ್ ಆಗ್ತಾ ಇದಾರಲ್ಲ ಕಾರ್ತಿಕ್ ಅವ್ರ ಮೇಲೆ. ಬಿಗ್ ಬಾಸ್ ಆಟ ಕಂಫರ್ಟ್ ಝೋನ್ ಅಂತೀರಿ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಚೆನ್ನಾಗಿದೆ. ಡ್ರೋನ್ ಪ್ರತಾಪ್ ಚೆನ್ನಾಗಿದೆ. ಫೈನಲ್ ಗೆಲ್ತಾರಂತೀರ ಅವರು?
ಹೋಪ್ಸ್ ಇಲ್ಲ. ಹೋಪ್ಸ್ ಇಲ್ಲ ಅಂತ. ಮತ್ತು ಹೈಯೆಸ್ಟ್ ವೋಟ್ಸ್ ಅವ್ರಿಗೆ ಬರ್ತಾ ಇದ್ದಾರೆ ಗೆಲ್ಲೋದಿಲ್ಲ. ಕಾರ್ತಿಕ್ ಗೆಲ್ಲೋದು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಚೆನ್ನಾಗಿ ತುಂಬ ಚೆನ್ನಾಗಿ ನಡೆಸ್ತಾರೆ. ಹಾಂ ಹಾಂ. ಸುದೀಪ್ ಸರ್ ಇದ್ದಕ್ಕೆ ಅದು ಬಿಗ್ ಬಾಸ್ ನೋಡೋದು ಜನ. ಸುದೀಪ್ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡೋದೇ ಇಲ್ಲ. ಈ ವಾರ ಎಲಿಮಿನೇಟ್ ಯಾರು? ಸ್ಯಾಟರ್ಡೆ ಸಂಡೇ ಅಂತೂ ಕಂಪಲ್ಸರಿ ಬಿಗ್ ಬಾಸ್. ಅವ್ರು ಸುದೀಪ್ ಸರ್ಗೋಸ್ಕರ ನೋಡ್ತಾ ಇದ್ದೀವಿ. ಹಾಂ ಹಾಂ. ಈ ಸಲ ವುಮೆನ್ ಯಾರಾದ್ರಾಗಲಿ ಮೂವರಿದ್ದಾರೆ, ವುಮೆನ್ನೇ ಗೆಲ್ತಾರೆ ಅನ್ನೋ ಒಂದು ಟಾಕ್ ಶುರುವಾಗಿದೆ, ಸುದ್ದಿ ಆಗಿದೆ. ಗೆದ್ರೆ ಸಂಗೀತ ಗೆಲ್ಬೇಕು. ಸಂಗೀತ ಅವ್ರು ಗೆಲ್ಲೋದು. ಟಾಪ್ 3 ಯಾರು ಬರ್ಬೋದು ಅಂತೀರಾ? ಸಂಗೀತ, ವಿನಯ್, ಕಾರ್ತಿಕ್ ಇಬ್ಬರು. ಓಕೆ, ಥ್ಯಾಂಕ್ ಯು ಅಮ್ಮ. ವಿನಯ್, ಸಂಗೀತ ಅವ್ರು ಗೆಲ್ಲಲ್ಲ ಅಂತೀರಾ? ಫಸ್ಟ್ ಡೇ 1 ಇಲ್ಲಿವರೆಗೂ ಸಖತ್ತಾಗಿ ಕೈಕಾಲು ಮಾಡ್ಕೊಂಡು ಪ್ರಾಬಬ್ಲಿ ಗೆಲ್ಬೋದು. ಬಟ್ ಪ್ರತಾಪ್ ಇಸ್ ಗುಡ್. ಓಟ್ ಮೇಲೆ ಡಿಪೆಂಡ್ ಆಗಿದ್ದೀರಾ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಚೆನ್ನಾಗಿ ಮಾಡ್ತಾರೆ. ಅವ್ರ ಥರ ಯಾರು ಮಾಡಲ್ಲ. ಅವ್ರ ಇನ್ಸ್ಪಿರೇಷನು, ಅವ್ರ ಸ್ಪೀಚ್ ಎಲ್ಲ ಚೆನ್ನಾಗಿದೆ. ಬಿಗ್ ಬಾಸ್ ಒಳಗಡೆ ಜಗಳ ಆಗುತ್ತಲ್ಲ, ಅದು ರಿಯಲ್ ಅಂತೀರಾ ಫೇಕ್ ಅಂತೀರಾ? ಸಮ್ಟೈಮ್ಸ್ ಫೇಕ್ ಇರ್ಬೋದು, ನನಗೂ ಫೇಕ್ ಅಂತ ಅನ್ಸುತ್ತೆ. ಅದಕ್ಕೆ ನಾನು ನೋಡೋದು. ಯಾಕೆಂದ್ರೆ ಇವತ್ತು ಜಗಳ ಆಡಿರ್ತಾರೆ, ಬೆಳಗ್ಗೆ ಆದ ತಕ್ಷಣನೇ ಮತ್ತೆ ಒಂದಾಗಿರ್ತಾರೆ. ಹೊರಗಡೆದ್ರೆ ಹಂಗೆ ಆಗಲ್ಲ ಅದು. ಇನ್ನು ಮತ್ತಿಷ್ಟು ಜಗಳ ಆಡ್ತಾರೆ. ಈ ವಾರ ಎಲಿಮಿನೇಟ್ ಯಾರು ಆಗ್ತಾರೆ ಅಂತೀರಾ? ಈ ವಾರ ಎಲಿಮಿನೇಟು ಮೇ ಬಿ ಕಾರ್ತಿಕ್ ಅನ್ಸುತ್ತೆ. ಕಾರ್ತಿಕ್ ಇಲ್ಲ ವರ್ತು. ಯಾಕೆ ಇಬ್ಬರು ಹೈಯೆಸ್ಟ್ ವೋಟ್ಸ್ ಅಲ್ಲಿದ್ದಾರೆ, ಚೆನ್ನಾಗಿ ಆಟ ಆಡ್ತಾರಂತ? ಇಲ್ಲ, ಕಾರ್ತಿಕ್ಗೆ ಲೆಸ್ ವೋಟ್ ಬಂದಿದೆ. ಹಾಂ, ಲೆಸ್ ವೋಟ್ಸ್. ಟಿಕೆಟ್ ಟು ಫಿನಾಲೆ ಇದನ್ನ ಆಟ ನಡೀತಾ ಇದಲ್ಲ, ನೋಡ್ತಾ ಇದ್ದೀರಾ? ಅಷ್ಟು ನೋಡ್ತಾ ಇಲ್ಲ, ಪ್ರೋಮೋಸ್ ಎಲ್ಲ ನೋಡ್ತೀನಿ. ಫಸ್ಟ್ ಫಿನಾಲೆ ಯಾರು ಬರ್ಬೋದು ಅಂತೀರಾ? ಆಲ್ರೆಡಿ ಪ್ರತಾಪ್ ಬಂದಿದ್ದಾರಲ್ಲ. ಪ್ರತಾಪ್ ಫಿನಾಲ್. ಸೆಕೆಂಡ್ ಯಾರು ಬರ್ಬೋದು? ಸೆಕೆಂಡ್ ಸಂಗೀತ ಇಲ್ಲ ವಿನಯ್. ಸಂಗೀತ ಅವರು. ಥ್ಯಾಂಕ್ ಯು. ನಿಮ್ಮ ಹೆಸರು? ಶಶಿಕಲಾ. ಏನಕ್ಕೆ ಬನ್ನಿ ಇಲ್ಲಿ, ಪ್ರೇಮಲ್ಲಿ ಬನ್ನಿ. ಸಂಗೀತನೇ ಗೆಲ್ಲೋದು. ಏನಕ್ಕೆ ಸಂಗೀತ ಗೆಲ್ಬೇಕಂತೀರಾ? ಎಲ್ಲ ಟಾಸ್ಕ್ ಇದ್ದಾರೆ, ಎಲ್ಲದರಲ್ಲೂ ಮುಂದಿದ್ದಾರೆ, ಬಾಯಿನೂ ಮುಂದಿದೆ. ಹಾಂ. ಪ್ರತಾಪ್ ಸಿಂಪತಿ ಕಣ್ಣೀರಿಗೆ ಓಟ್ಸ್ ಜಾಸ್ತಿ ಬರುತ್ತೆ ಅಂತ. ಸಿಂಪತಿ ಅಂದ್ರೇನು, ಮತ್ತೆ ಅವ್ರು ಆ ಥರ ಬಿಗ್ ಬಾಸ್ ಅಲ್ಲಿ ಇದು ಮಾಡ್ತಿದ್ದಾರೆ, ಹಂಗಾಗಿ ಇಲ್ಲ ಹೊರಗಡೆ ಫೇಕ್ ಅಂತ ಹೇಳಿತ್ತಲ್ವಾ ಅವ್ರಿಗೆ? ಏನು ರಿಯಾಲಿಟಿ ಕಂಡುಕೊಂಡ್ರು ಬಿಗ್ ಬಾಸ್ ಮನೆಯಲ್ಲಿ ಬಂದಾಗ? ಹೊರಗಡೆ ಇರೋದು ಬಟ್ ಗೊತ್ತಿಲ್ಲ, ಒಳಗಡೆ ಇರೋದು ಮಾತ್ರ ಕರೆಕ್ಟ್ ಆಗಿದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ. ಅವಕಾಶವಾದಿ ಅಂತ ಟಾರ್ಗೆಟ್ ಮಾಡಿ ಔಟ್ ಮಾಡ್ತಾರೆ ಎಲ್ಲರನ್ನಂತ. ಹಂಗೇನಿಲ್ಲ, ಅದು ಬಿಗ್ ಬಾಸ್ ಅಂದ್ರೆ ಆಟ ಆಡ್ಲೇಬೇಕು. ಸಂಗೀತ ಅವರು ಚಾನ್ಸ್ ಕೊಟ್ಟರು ಡ್ರೋನ್ ಪ್ರತಾಪ್ ಅವ್ರಿಗೆ. ಡ್ರೋನ್ ಪ್ರತಾಪ್ ಚಾನ್ಸ್ ಕೊಡಲಿಲ್ಲ ಆಟ ಆಡೋಕ್ಕೆ ಟಿಕೆಟ್ ಫಿನಾಲೆಯಲ್ಲಿ. ಅದಕ್ಕಿಂತ ಹಿಂದ್ಗಡೆ ಸೇಫ್ ಮಾಡಿದ್ದಾನೆ ಪ್ರತಾಪ್. ಹಾಂ, ಮೇನ್ ಅಲ್ವಾ ಇದು ಈ ಟೈಮು ಫಿನಾಲೆಗೆ ಹೋಗುವಂಥ ಟಾಸ್ಕ್ಗಳಲ್ಲಿ? ಅವನು ಬಿಟ್ಟರೆ ಏನೋ ಅವ್ನಿಗೆ ಚಾನ್ಸ್ ಐತಲ್ಲ, ಇವ್ನು ಅವ್ನು ಬಿಟ್ಟರೆ ನೆಕ್ಸ್ಟ್ ಅವಳಿಗೆ ಹೋಗೋದಲ್ಲ. ಅವ್ನು ಹೋಗಿಲ್ಲ ಅಂದರೆ ಏನು ಮಾಡೋದು? ಮಾಡಿದ್ದು ಖಂಡಿತವಾಗ್ಲೂ ಮೋಸ. ಯಾಕಂದ್ರೆ ಇವ್ನು ಕ್ಯಾಪ್ಟನ್ ಆದಾಗ ಅವ್ನು ಸೇವ್ ಮಾಡಿರ್ತಾಳೆ, ಬಟ್ ಅವನು ತನ್ನ ಸ್ವಾರ್ಥಕ್ಕಾಗಿ ತನ್ನ ದೀದಿನೇ ಹೊರಗಿಟ್ಟಿದ್ದಾನೆ. ಅದಕ್ಕೆ ಅವ್ನು ಗೆಲ್ಲೋದಿಲ್ಲ, ಸೋಲ್ಬೇಕು. ಅವನು ಸಂಗೀತನೇ ಗೆಲ್ಲೋದು. ಟಾಪ್ 3 ಯಾರು ಬರ್ಬೋದು ಅಂತೀರಾ? ಸಂಗೀತ ಸೆಕೆಂಡ್ ವಿನಯ್, ಥರ್ಡು ಹೊರತುರ್ ಸಂತೋಷ್. ಕಾರ್ತಿಕ್ ಮತ್ತು ಸಂಗೀತ ಅವರು ಜಗಳ ಆಡ್ತಾ ಇದ್ದಾರಲ್ಲ? ಜಗಳ ಆಡಿದ್ವಿ ಬೇಸಿ. ಕಾರ್ತಿಕ್ ಸಂಗೀತ ಇಲ್ಲ ಅಂದ್ರೆ ಜೀರೋ ಅನ್ನೋದು ತಾನೇ ಪ್ರೂವ್ ಮಾಡ್ಕೊಂಡ. ಹಾಂ ಹಾಂ. ಈಗ ಸಂಗೀತ ಬಿಟ್ಟರೆ ಅವ್ರು ಜೀರೋನೇ? ಹಾಂ, ಖಂಡಿತವಾಗ್ಲೂ ಜೀರೋನೇ. ಸಂಗೀತದಿಂದನೇ ಅಷ್ಟು ಹೈಲೈಟ್ ಆಗಿರೋದು. ಈಗ ಒಂದು ವಾರದಿಂದ ಜೀರೋನೇ ಅವನು. ಅವನಾಗೆ ಹೇಳಿದ್ದ ಸಂಗೀತ ಇಲ್ಲ ಅಂದ್ರೆ ನಾನು ಜೀರೋ ಅನ್ನೋದನ್ನ ಪ್ರೂವ್ ಮಾಡ್ಕೊತೀನಿ ಅಂತ ಪ್ರೂವ್ ಮಾಡ್ಕೊಂಡ. ವಿನಯ್ ಅವ್ರ ಬಗ್ಗೆ ಏನಂತೀರಾ? ಹ್ಯಾಶಿಗೆ ಒಂದು ಸ್ವಲ್ಪ, ಬಟ್ ಅದು ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಅವ್ರು ಟಾಪ್ 3 ಮಾತ್ರ ಬರ್ಬೋದು, ಅಷ್ಟೇ. ವಿನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಸಲ ವುಮೆನ್ ಮೂವರಲ್ಲಿ ಯಾರು ಗೆಲ್ಬೋದು ಅಂತೀರಾ? ಸಂಗೀತನೇ, ಅಫ್ಕೋರ್ಸ್ ಸಂಗೀತನೇ. ಸಂಗೀತ. ಡ್ರೋನ್ ಪ್ರತಾಪ್ ಅವ್ರಿಗೆ ಎಷ್ಟು ವೋಟ್ಸ್ ಬರ್ತಾ ಇದೆ ಅನ್ನೋ ಸುದ್ದಿ ಇದೆ. ಅವ್ರು ಗೆದ್ದರೆ ಸುಮ್ಮನೆ ಸಿಂಪತಿಗಾಗಿ ಬಂದಿರೋದು ಅಷ್ಟೇ. ಅದು ಅವನಿಗೆ ಯಾವ ಟಾಸ್ಕಲ್ಲೂ ಇಲ್ಲ, ಒಂದ್ಸಲನೂ ಕ್ಯಾಪ್ಟನ್ನೂ ಆಗಿಲ್ಲ. ಅವರಿಗೆ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು ಗೊತ್ತಿಲ್ಲ. ಇವನ್ ಯಾರೂ ರೆಸ್ಪೆಕ್ಟ್ ಕೊಡೋದಿಲ್ಲ ಅವ್ರ ಮನೆಯಲ್ಲಿ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ. ಥ್ಯಾಂಕ್ ಯು. ಮೂವರು ಏನಕ್ಕೆ ರೀ? ಕಾರ್ತಿಕ್ ಬಂದ್ಬಿಟ್ರೆ ಹಾನೆಸ್ಟ್ ಆಗಿರ್ತಾನೆ, ಚೆನ್ನಾಗಿ ಗೇಮ್ಸ್ ಆಡ್ತಾನೆ, ಸಪೋರ್ಟಿವ್ ಆಗಿರ್ತಾನೆ ಎಲ್ರಿಗೂ. ಸೊ ಅದಕ್ಕೆ ಇಷ್ಟ ಆಗ್ತಾನೆ. ಕಾರ್ತಿಕ್ ಮತ್ತು ಸಂಗೀತ ಅವರು ಹಾವು ಮುಂಗ್ಸಿ ಥರ ಆಟ ಆಡ್ತವ್ರೆ. ಮೊದಲೆಲ್ಲ ಗುಡ್ ಫ್ರೆಂಡ್ ಆಗಿದ್ರು, ಒಬ್ರಿಗೊಬ್ರು ಬಿಟ್ಟು ಕೊಡ್ತಿರ್ಲಿಲ್ಲ. ನಾರ್ಮಲ್ ಅಲ್ರಿ, ಎಲ್ಲರ ಮಧ್ಯೆ ಜಗಳ ಕಾಮನ್, ಬರುತ್ತೆ ಹೋಗುತ್ತೆ ಅಷ್ಟೇ. ಇವತ್ತಿನ ಪ್ರೋಮೋ ನೋಡಿದ್ರ? ನೋಡಿಲ್ಲ. ಸಂಗೀತ ಅವರು ಡ್ರೋನ್ ಪ್ರತಾಪ್ ಅವ್ರಿಗೆ ಇನ್ನು ಮುಂದೆ ನಾನು ಸಪೋರ್ಟೇ ಮಾಡಲ್ಲ ಅಂತ ಹೇಳ್ಬಿಟ್ರು. ಅಂಥದ್ದು ಏನಾಗಿರ್ಬೇಕಂತೀರಾ? ಜಗಳ ಆಡೋದ್ರಿಂದನೇ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು ಬೇಡ, ದೂರ ಇರೋಣ ಅಂತ ಅನ್ನೋದು. ಸಂಗೀತ ಅವ್ರು ತಪ್ಪಂತೀರಾ, ಡ್ರೋನ್ ಪ್ರತಾಪ್ ಅವ್ರು ತಪ್ಪಂತೀರಾ? ಸಂಗೀತದೇ ತಪ್ಪು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಡ್ರೋನ್ ಪ್ರತಾಪ್ ಅವರು ಅಂದರೆ ಕಷ್ಟದಿಂದ ಬಂದಿದ್ದಾರೆ, ಸೊ ಅವರು ಸ್ವಲ್ಪ ಗಿವ್ ಅಪ್ ಆಗಬೇಕು. ಸೊ ಅದಕ್ಕೆ ಸಪೋರ್ಟ್ ಮಾಡಬೇಕು. ಜಾಸ್ತಿ ಅಳೋದ್ರಿಂದ ಓಟ್ ಹಾಕ್ತೀರಂತ ನೀವು?
ಸಿಂಪತಿ ಗೇನರ್ ಅಂತ ಅಲ್ರಿ ಸೊ ಅವ್ರ ಕಷ್ಟ ಹಂಗಿರುತ್ತೆ ಅಷ್ಟೇ. ಇಲ್ಲ ಹೊರಗಡೆ ಜನರಿಗೆಲ್ಲ ನಂಬಿಕೆ ದ್ರೋಹ ಮಾಡಿ ಮೋಸ ಮಾಡಿ ಅದೆಲ್ಲ ಹೋಗ್ದಂಥ ಮನುಷ್ಯ ಅಂಥದ್ದೇನು ಚೇಂಜ್ ಆದ್ರ ಅಂತ. ಚೇಂಜ್ ಆಗ್ಬೋದು, ಎಲ್ಲರೂ ಹಂಗೆ ಇರಲ್ಲ ಅಲ್ಲ, ಟೈಮ್ ಚೇಂಜ್ ಆದಂಗೆಲ್ಲ ಚೇಂಜ್ ಆಗ್ತಾ ಇರ್ತಾರೆ. ಟಾಪ್ 3 ಯಾರು ಬರ್ಬೋದು ಅಂತೀರಾ? ಟಾಪ್ 3 ಸಂಗೀತ, ಕಾರ್ತಿಕ್ ಆ್ಯಂಡ್ ಪ್ರತಾಪ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ. ನಿಮ್ಮ ಓಟು? ನಮ್ಮ ಒಟ್ಟು ಡ್ರೋನ್ ಪ್ರತಾಪ್. ಈ ವಾರ ಎಲಿಮಿನೇಟ್ ಯಾರಾಗ್ಬೋದು ಅಂತೀರಾ? ಈ ವಾರ ಎಲಿಮಿನೇಟ್ ತುಕಾಲಿ ಸಂತೋಷ್. ಅವರು ಓಟ್ ಬರ್ತಾ ಇಲ್ವಾ ಅವ್ರಿಗೆ? ಒಟ್ಟು ಬರ್ತಾ ಇದೆ ಬಟ್ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿದೆ. ಕಾಮಿಡಿ ಇಷ್ಟ ಆಗ್ತಾ ಇಲ್ವಾ? ಕಾಮಿಡಿ ಇಷ್ಟ, ಹಾಂ. ಬಟ್ ಕಾಮಿಡಿಯಿಂದ ಶೋ ಗೆಲ್ಲಕ್ಕಾಗಲ್ಲ ಅಲ್ಲ. 3 ಲೇಡೀಸ್ ಇದ್ದಾರೆ, ದಿ ಬೆಸ್ಟ್ ಅಂದರೆ ಯಾರು ಅಂತೀರಾ? ಸಂಗೀತ. ಸಂಗೀತ ಅವರು. ಥ್ಯಾಂಕ್ ಯು. ನಿಮ್ಮ ಹೆಸರು? ಅನುಷಾ. ಸೂಪರ್. ಹಾಂ ಹಾಂ. ನಿನ್ನೆ ಎಪಿಸೋಡ್ ನೋಡಿದ್ರಾ? ನೆನ್ನೆ ಎಪಿಸೋಡ್ ಡ್ರೋನ್ ಪ್ರತಾಪ್ ಅವರು ಮತ್ತು ಸಂಗೀತ ಅವರು ಜಗಳ ಆಡ್ತಾ ಇದ್ದಾರೆ. ನೆನ್ನೆ ಅಲ್ಲ, ಅದು ಇವತ್ತಿನ ಪ್ರೋಮೋದಲ್ಲಿ ಇವತ್ತು ಪ್ರೋಮೋನಲ್ಲಿ ತೋರಿಸಿ. ಯಾರು ತಪ್ಪಂತಿರೋದು? ಅದು ಇನ್ನೂ ನಾನು ನೋಡಿಲ್ಲ ಅದು ಆ ಎಪಿಸೋಡು. ಡ್ರೋನ್ ಪ್ರತಾಪ್ ಅವರು ಟಾರ್ಗೆಟ್ ಮಾಡ್ಕೊಂಡು ಇವ್ರು ಗೆದ್ರಲ್ವಾ, ಯಾರೋ ಯಾವ್ದು? ನಮ್ರತ ಅವರು. ಅದು ನೆನ್ನೆ ಟಾಸ್ಕಲ್ಲೆಲ್ಲ ಗೆದ್ದಿಲ್ಲ. ಅದು ಟಿಕೆಟು ಫಿನಾಲೆ ಯಾರು ಫಿನಾಲೆಗೆ ಬರ್ಬೋದು ಅಂತೀರ? ಅನಿಸುತ್ತೆ ವಿನಯ್, ಹಾಂ. ಕಾರ್ತಿಕ್, ಸಂಗೀತ ಅವರು. ಇವರು ಸಂತೋಷ್ ಇದ್ದಾರೆ. ಸಂತೋಷ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ, ನಂಗೆ ಅವರು ಇಷ್ಟ. ಈ ಸೆಲೆಬ್ರಿಟಿಗಳಿಗಿಂತ ಅವರೇ ವಿನ್ನಿಂಗ್ ಕ್ವಾಲಿಟಿ ಇದೆ ಅಂತೀರಾ ಡ್ರೋನ್ ಪ್ರತಾಪ್ ಅವರಿಗೆ? ಹಾಂ, ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರಿಗೂ ಚಾನ್ಸ್ ಇದೆ, ಅವ್ರಿಗೆ ಸಂಗೀತಕ್ಕೆ ಇಬ್ಬರಿಗೂ ಚಾನ್ಸ್ ಇದೆ. ಟಾಪ್ 3 ಯಾರು ಬರ್ಬೋದು ಅಂತೀರಾ? ಅದೇ ಹೇಳಿದ್ನಲ್ಲ, ವಿನಯ್, ಕಾರ್ತಿಕ್, ಸಂಗೀತ ಬರ್ತಾರೆ. ಸಂಗೀತ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ನನಗೆ ತುಂಬ ಇಷ್ಟ, ಅವ್ರು ನನ್ನ ಫೇವ್ರೇಟ್ ಆ್ಯಕ್ಟ್ರು ಸುದೀಪ್ ಸರ್. ಈ ವಾರ ಎಲಿಮಿನೇಟ್ ಯಾರಾಗ್ಬೋದು? ಮೇ ಬಿ ವರ್ತೂರು ಸಂತೋಷ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಗುಡ್, ಒಳ್ಳೆ ಹುಡುಗ, ಅವ್ನು ಗೆದ್ದರೂ ಖುಷಿ ಆಗುತ್ತೆ. ಫೇಕ್ ಅಂತ ಅಂದರು, ಹೆಂಗೆ ಒಳ್ಳೆಯವನದು ಅಂತ ಅಂದರು, ಬಟ್ ಇವಾಗ ಅವ್ನು ಹಿನ್ನೆಲೆ ಅವ್ನು ಹೇಳ್ಕೊಂಡ್ಮೇಲೆ ಪ್ರತಿಯೊಬ್ಬರು ತಪ್ಪು ಮಾಡಿದವ್ರಿಗೆ ಕಿತ್ಕೊಳ್ಳೋಕೆ ಒಂದು ಅವಕಾಶ ಕೊಡಬೇಕಲ್ವಾ? ಎಸ್. ಅದರಿಂದ ಬಿಗ್ ಬಾಸ್ ಶೋನೇ ಬೇಕಾ ಒಳ್ಳೆಯವ್ರಿಗೆ ಕೆಟ್ಟವ್ರಿಗೆ ಅನ್ನೋದಕ್ಕೆ? ಹೇಳಿದ್ರೆ ನೀವು ಮೀಡಿಯಾಗೆ ರೆಕಾರ್ಡಿಂಗ್ ಮಾಡ್ತಾ ಬೇಡ ಬಿಡಿ. ಹೇಳಿ ಅದರ ಹೇಳಿ ಸುಮ್ಮನೆ ಹೇಳಿ ಏನಂತ, ಏನು ರಿಯಾಲಿಟಿ ಹೇಳಿ ಅಲ್ಲ, ರಿಯಾಲಿಟಿ. ಬಿಗ್ ಬಾಸ್ ನಿಜವಾಗ್ಲೂ ಖಂಡಿತ ಇಷ್ಟ ಆಗುತ್ತೆ. ಎಸ್. ಲಾಸ್ಟ್ ಟೈಮ್ ತುಂಬ ಫಸ್ಟ್ ಅನಿಸ್ತಾ ಇದೆ ಅವ್ರ ಬಿಹೇವಿಯರ್, ರೀತಿ ನೀತಿ ಯಾವುದು, ಯಾರ ಬಿಹೇವಿಯರು, ಅಲ್ಲಿ ಯಾರೇ ಕಂಟೆಂಟ್ಸ್ ಯಾರು ಸರಿಯಾಗಿದ್ದಾರೆ ಅಂತಾರೆ. ಎಲ್ಲರೂ ಒಬ್ಬರಿಗಿಂತ ಒಬ್ರು ಏನದು ಬರೀ ಜಗಳ ಆಡೋದಕ್ಕೆ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ ಗೊತ್ತಾ? ಅವ್ರ ಜಗಳ, ಅವ್ರ ಮನಸ್ತಾಪ ನೋಡಿ ಅವರು ಎಲ್ಲ ನೋಡಲೇಬೇಕು ಅಂತ ಹಠ ಮಾಡ್ತಾರೆ, ನೋಡ್ತಾ ಇದ್ದಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಬಗ್ಗೆ ಏನಿಲ್ಲ, ಅವ್ರ ಬಗ್ಗೆ ಒಂದು ಮಾತು ಇಲ್ಲ. ನೋ ಕಂಪ್ಲೇಂಟ್. ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಇಲ್ಲ. ನಿಮ್ಮ ಪ್ರಕಾರ ಈ ಸಲ ಯಾರು ಗೆಲ್ತಾರಂತೀರ? ವಿನಯ್. ಮೇ ಬಿ ಇರ್ಬೋದು. ಥ್ಯಾಂಕ್ ಯು.